ಹಾಯ್ ಹಲೋ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಮಕ್ಕಳೇ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಸೊ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು PW ಕನ್ನಡದ ಬೇರೆ ಬೇರೆ ವಿಡಿಯೋಸ್ನ ಕಮೆಂಟ್ ಸೆಕ್ಷನಲ್ಲಿ ಅಥವಾ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಪ್ಲಾಟ್ಫಾರ್ಮಲ್ಲಿ ಕನೆಕ್ಟ್ ಆಗಿ ಕೇಳ್ತಾ ಇದ್ದಾರೆ, ಮ್ಯಾಮ್ ವಾಟ್ ಶುಡ್ ಬಿ ದ ಪ್ರಯಾರಿಟಿ ಲಿಸ್ಟ್ ಆಫ್ ಗೌರ್ಮೆಂಟ್ MBBS ಕಾಲೇಜಸ್ ಆಫ್ ಕರ್ನಾಟಕ ಅಂತ. ಅದಕ್ಕೋಸ್ಕರ ನಾನಿವತ್ತು ನಿಮ್ಮ ವಿಂಧ್ಯಾ ಮ್ಯಾಮ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬರ್ತಾ ಇದ್ದೇನೆ. ದಟ್ ಇಸ್ priority list of government MBBS colleges in Karnataka for NEET 2024 students. So this can also be applicable for upcoming batches as well. So without wasting much time, let's get started. So first of all, ನಾನು ಈ priority list ಅನ್ನ ಹೇಗೆ ಕೊಡ್ತಾ ಇದ್ದೇನೆ, what should be the criteria which is used to decide the ranking of the college or priority list is that is definitely all India rank, NIRF ranking ಇರಬಹುದು ಅಥವಾ ಬೇರೆ ಬೇರೆ ರ್ಯಾಂಕಿಂಗ್ ಇರಬಹುದು. ನಂಬರ್ ಆಫ್ ಸೀಟ್ಸ್, ಯಾಕಂದರೆ ಒಂದು ಕಾಲೇಜಲ್ಲಿ ಜಾಸ್ತಿ ಸೀಟ್ಸನ್ನು ಕೊಡ್ತಾ ಇದ್ದಾರೆ ಅಂದರೆ ಪೇಷಂಟ್ ಇನ್ಫ್ಲೋ ಜಾಸ್ತಿ ಇದೆ ಅಂತ ಅರ್ಥ. ಬಿಕಾಸ್ ಒಂದು ಕಾಲೇಜಿಗೆ ಗೌರ್ಮೆಂಟು ಸುಮ್ಮನೆ ನಂಬರ್ ಆಫ್ ಸೀಟ್ಸನ್ನು ಇನ್ಕ್ರೀಸ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಎಲ್ಲಾದರೂ ನಂಬರ್ ಆಫ್ ಬೆಡ್ಸ್ ಜಾಸ್ತಿ ಇದ್ದಲ್ಲಿ, ದಟ್ ಇಸ್ ಜಾಸ್ತಿ ಪೇಷಂಟ್ ಫ್ಲೋ ಇದ್ದಲ್ಲಿ, ದೆನ್ ಯು ಕ್ಯಾನ್ ಇನ್ಕ್ರೀಸ್ ದ ನಂಬರ್ ಆಫ್ ಸೀಟ್ಸ್ ಆಸ್ ವೆಲ್ ಇನ್ ದ ಗೌರ್ಮೆಂಟ್ ಕಾಲೇಜಸ್. ಆ್ಯಂಡ್ ನೆಕ್ಸ್ಟ್ ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್, ಎಷ್ಟು ಕಾಲೇಜು ಹಳತ್ತೋ ಅಷ್ಟು ಒಳ್ಳೆಯದು. PG ಕೋರ್ಸಸ್ ಎಲ್ಲಾದರೂ ಆ ಕಾಲೇಜಲ್ಲಿ ಜಾಸ್ತಿ ಇದೆ ಅಂತಂದರೆ ಇಟ್ ಮೀನ್ಸ್ ಇಟ್ ಹ್ಯಾಸ್ ಗಾಟ್ ಬೆಟರ್ ಫೆಸಿಲಿಟೀಸ್, ಇಟ್ ಮೀನ್ಸ್ ಯು ಆರ್ ಏಬಲ್ ಟು ಲರ್ನ್ ಮೋರ್. ಆವರೇಜ್ ಪೇಷಂಟ್ ಫ್ಲೋ, ಡೆಫಿನೆಟ್ಲಿ ಮೋರ್ ಪೇಷಂಟ್ಸ್ ಇನ್ಫ್ಲೋ ಅಂತಂದರೆ ದಟ್ ಕಾಲೇಜ್ ಇಸ್ ಬೆಟರ್ ಅಂತ ಅರ್ಥ. ಟೈಅಪ್ಸ್ ವಿತ್ ಅ ಡಿಫರೆಂಟ್ ಮೆಡಿಕಲ್ tie-ups with the different medical hospitals. ಅಂದರೆ ಟೈಅಪ್ಸ್ ಎಲ್ಲಾದರೂ ಬೇರೆ ಬೇರೆ ಹಾಸ್ಪಿಟಲ್ಸ್ ಜೊತೆ ಜಾಸ್ತಿ ಇದ್ದರೆ ಆ ಮೆಡಿಕಲ್ ಕಾಲೇಜಲ್ಲಿ ನೀವು ಕಲ್ತ್ರೆ ಯು ಆರ್ ಏಬಲ್ ಟು ಗೋ ಟು ದೀಸ್ ಹಾಸ್ಪಿಟಲ್ಸ್ ಫಾರ್ ದ ಸ್ಟಡೀಸ್ ಆ್ಯಂಡ್ ಲರ್ನಿಂಗ್ ಅಂತ ಅರ್ಥ. ಸೊ ದಿಸ್ ಇಸ್ ದ ಕ್ರೈಟೀರಿಯಾ ವಿ ಆರ್ ಯೂಸಿಂಗ್ ಟು ಸೇ ವಿಚ್ ಕಾಲೇಜ್ ಇಸ್ ಬೆಟರ್. ಸೊ ಡೆಫಿನೆಟ್ಲಿ ಈ ಲಿಸ್ಟಲ್ಲಿ, ಪ್ರಯಾರಿಟಿ ಲಿಸ್ಟಲ್ಲಿ ಬರುವಂತಹ ಫಸ್ಟ್ ಕಾಲೇಜ್, ಆಫ್ ಕೋರ್ಸ್ ತುಂಬ ಜನ ದೇ ಆರ್ ನಾಟ್ ಏಬಲ್ ಟು ಈಸಿಲಿ ಎಂಟರ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಕಾಲೇಜ್. ಯಾಕಂದರೆ ನೀಟ್ ಸ್ಕೋರ್ ಸಹ ಜಾಸ್ತಿ ಇರಬೇಕು, ಚೆನ್ನಾಗಿ ರ್ಯಾಂಕ್ ಬಂದಿರಬೇಕು ಅಲ್ವಾ. ಸೊ ಎಲ್ಲಾದರೂ ನಿಮಗೆ ಚೆನ್ನಾಗಿ ರ್ಯಾಂಕ್ ಇದೆ, ನೀಟಿನ ಸ್ಕೋರ್ ಸಹ ಇದೆ ಅಂತಂದರೆ ದ ಫಸ್ಟ್ ಕಾಲೇಜ್ ದ್ಯಾಟ್ ಯು ಹ್ಯಾವ್ ಟು ಚೂಸ್ ಈಸ್ BMCRI Bangalore, Bangalore Medical College and Research Institute, which is situated in Bangalore. ಸೊ ಕೋರ್ಸ್ ಫೀಸ್, ಕಾಲೇಜ್ ಫೀಸು ವರ್ಷಕ್ಕೆ ಫಸ್ಟ್ ಇಯರ್ ಸ್ಪೆಸಿಫಿಕಲಿ 70,170 ಇರುತ್ತೆ. ಅಪ್ಕಮಿಂಗ್ ಇಯರ್ಸ್ ಅಂದರೆ ಸೆಕೆಂಡ್ ಥರ್ಡ್ ಇಯರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಫೀಸ್. ಓಕೆ, ಕೋರ್ಸ್ ಡ್ಯೂರೇಷನ್, ಎಲ್ಲ MBBS ಕೋರ್ಸಿನ ಡ್ಯೂರೇಷನ್ ಈಸ್ 5.5 years. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ರಿಪೀಟ್ ದಿಸ್. ಇದನ್ನು ನಾನು ಪುನಃ ಹೇಳ್ತಾ ಹೋಗೋದಿಲ್ಲ, ಬಿಕಾಸ್ ಎಲ್ಲ MBBS ಕಾಲೇಜಸ್ನ ಡ್ಯೂರೇಷನು 5.5 years. ಎಕ್ಸಾಮ್ ಆಕ್ಸೆಪ್ಟೆಡ್, ಡೆಫಿನೆಟ್ಲಿ ನೀಟ್ ಎಕ್ಸಾಮನ್ನು ನೀವು ಬರೆದಿರಬೇಕು, ಅದರಲ್ಲಿ ಚೆನ್ನಾಗಿ ಸ್ಕೋರನ್ನು ಪಡ್ಕೊಂಡಿರಬೇಕು. ಅದಲ್ಲದೆ ನಿಮ್ಮ ಸೆಕೆಂಡ್ PUC ಅಥವಾ 12th ಸ್ಟ್ಯಾಂಡರ್ಡಲ್ಲಿ ನಿಮ್ಮದು ಪರ್ಸೆಂಟೇಜು 50% ಆ್ಯಂಡ್ ಎಬೋವ್ ಇರಬೇಕು. ಓಕೆ, ಸೊ ದಿಸ್ ಇಸ್ ದ ಕ್ರೈಟೀರಿಯಾ, ನೀಟ್ ಮತ್ತು 12th ಅಥವಾ ಸೆಕೆಂಡ್ PUC. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ BMCRI. ಸೊ ಇದು ನಿಮ್ಮ ಪ್ರಯಾರಿಟಿ ಲಿಸ್ಟಲ್ಲಿ ಫಸ್ಟ್ ಪೊಸಿಷನಲ್ಲಿ ಇಡಬೇಕಾದಂತಹ ಕಾಲೇಜ್. ಆ್ಯಂಡ್ ಅ ವೆರಿ ಇಂಪಾರ್ಟೆಂಟ್ ಸೀಕ್ರೆಟ್ ಮೆಸೇಜ್ ಐ ಆಮ್ ಗೋಯಿಂಗ್ ಟು ಗಿವ್ ಯು. ನೋಡಿ ಮ್ಯಾಮ್, ನನ್ನ ನೀಟ್ ಸ್ಕೋರು 600, ನಾನು ಈ ಕಾಲೇಜನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕಬಹುದಾ? ಆ್ಯಂಡ್ ಇಫ್ ಯು ಆರ್ ಬಿಲಾಂಗಿಂಗ್ ಟು ಲೆಟ್ಸ್ ಎ ಜನರಲ್ ಮೆರಿಟ್, ಓಕೆ, ಏನು ಕೋಟ ಗಿಟ ಏನು ಜಾಸ್ತಿ ಇಲ್ಲ. ಸೊ ನಾನು ನನ್ನ ಪ್ರಯಾರಿಟಿ ಲಿಸ್ಟಲ್ಲಿ ಫಸ್ಟ್ ಕಾಲೇಜ್ PMCRI ಹಾಕ್ಬೋದಾ? ನೋ, ಹಾಕಿದ್ರೂ ನಿಮಗೆ ಕಾಲೇಜ್ ಸಿಗೋದಿಲ್ಲ. ಸೊ ನೀವು ಏನು ಮಾಡಬೇಕಂದ್ರೆ, ರೀಸೆಂಟಾಗಿ ನಾನೊಂದು ಕಟ್ ಆಫ್ ಬಗ್ಗೆನೂ ಮಾಡಿದ್ದೆ, ನಾನು ಆ ವಿಡಿಯೋವನ್ನು ನೋಡಿ. ಸೊ ಅಲ್ಲಿ ನಾನು ಹೇಳಿದ್ದೇನೆ ಎಷ್ಟು ಸ್ಕೋರ್ ನಿಮಗೆ ಇರಬೇಕು ಟು ಎಂಟರ್ ಇನ್ ಟು ದೀಸ್ ಕಾಲೇಜಸ್ ಅಂತ. ಸೊ ಇಫ್ ಇನ್ ಕೇಸ್ ಇಫ್ ದೇ ಆರ್ ಆಕ್ಸೆಪ್ಟಿಂಗ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಕೋರ್ಡ್ 690 and above, and if they are not accepting any score which is less, then there is no point of giving this college in option entry. ಯಾಕಂದರೆ ನಿಮಗೆ ಆ ಕಾಲೇಜ್ ಸಿಗೋದಿಲ್ಲ ಅಂತಂದರೆ ಯು ಕ್ಯಾನ್ ಚೂಸ್ ಸಮ್ ಅದರ್ ಕಾಲೇಜ್ ಅಲ್ವಾ. ಸೊ ವೈ ಟು ಸಿಂಪ್ಲಿ ಆಪ್ಟ್ ಫಾರ್ ದಿಸ್ when the cutoff is only like when the cutoff is too much and you don't have that score, then better don't opt for this. ಸೊ ಇದೊಂದು ನಿಮಗೆ ಕಿವಿ ಮಾತನ್ನು ನಾನು ಕೊಡಲಿಕ್ಕೆ ಇಷ್ಟಪಡುವಂಥದ್ದು. ಓಕೆ, ಸೊ 690 ಏನು ಹೇಳಿದೆ ನಾನು, that is a vague score that I have told.
ಸೊ ಅಗೈನ್ ಐ ಆಮ್ ಟಾಕಿಂಗ್ ಅಬೌಟ್ ಅ ಜನರಲ್ ಕ್ಯಾಟಗರಿ. ಸೊ SC ST ಸೊ ಈ ಥರದ ಕ್ಯಾಟಗರಿ ಅವರು ಅಥವಾ ಜಾಸ್ತಿ ರೂರಲ್ ಕೋಟಾನೂ ಇದೆ, ಕನ್ನಡ ಮೀಡಿಯಮೂ ಇದೆ. ಸೊ ಈ ಥರದ ಕೋಟಾದವರು ಮೇ ಬಿ 660 650 ಎಲ್ಲ ತೆಗೆದ್ರು ಮೇ ಬಿ ಯು ಕ್ಯಾನ್ ಎಂಟರ್ ಇನ್ ಟು ದಿಸ್ ಕಾಲೇಜ್. ಸೊ ಯು ಹ್ಯಾವ್ ಟು ನೋ ವಾಟ್ ಇಸ್ ದ ಕಟ್ ಆಫ್ ಫಾರ್ ಯೋರ್ ಕ್ಯಾಟಗರಿ ಲಾಸ್ಟ್ ಇಯರ್. ಓಕೆ, ಸ್ಪೆಸಿಫಿಕಲಿ ಕಟ್ ಆಫ್ ರ್ಯಾಂಕ್, ಆ ರ್ಯಾಂಕನ್ನು ನೀವು ನಿಮ್ಮ ರ್ಯಾಂಕ್ ಜೊತೆ ಮ್ಯಾಚ್ ಮಾಡ್ಕೊಳ್ಬೇಕು. ಓಕೆ, ಸೊ ದ್ಯಾಟ್ ಇಸ್ ಅಬೌಟ್ ದ ಫಸ್ಟ್ ಟಾಪ್ ಅಲ್ಲಿ ಇರುವಂತಹ ನಮ್ಮ MBBS ಗೌರ್ಮೆಂಟ್ MBBS ಕಾಲೇಜಸ್ಸಲ್ಲಿ ಕರ್ನಾಟಕದಲ್ಲಿ ಟಾಪ್ 1 ಅಲ್ಲಿರುವಂತಹ ಕಾಲೇಜ್ BMCRI ಬ್ಯಾಂಗ್ಳೂರ್. ನೆಕ್ಸ್ಟ್ ಬರುವಂಥದ್ದು ಮೈಸೂರಿದು MMCRI ಮೈಸೂರು, ದಟ್ ಇಸ್ ಮೈಸೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಕಾಲೇಜ್ ಫೀಸ್ ಇಸ್ ಅರೌಂಡ್ 67,000 ಪರ್ ಇಯರ್. ಡ್ಯೂರೇಷನ್ ಆಫ್ ಕೋರ್ಸ್ ನಿಮಗೆ ಗೊತ್ತು 5.5 ಇಯರ್. ಕ್ವಾಲಿಫಿಕೇಶನ್ ಆಲ್ಸೋ ಯು ನೋ ನಾವು. ಓಕೆ, ಸೊ ಟಾಪ್ 1 ಅಲ್ಲಿ BMCRI ಇದ್ರೆ ಸೆಕೆಂಡ್ ಪೊಸಿಷನ್ ಅಲ್ಲಿ MMCRI. ಸೊ ಇಲ್ಲಿಯ ಪೇಷಂಟ್ ಇನ್ಫ್ಲೋ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಎವ್ರಿಥಿಂಗ್ ಇಸ್ ದ ಬೆಸ್ಟ್. ಓಕೆ, ನೆಕ್ಸ್ಟ್ ಗೋ ಫಾರ್ ಬೌರಿಂಗ್ ಆ್ಯಂಡ್ ಲೇಡಿ ಕರ್ಜನ್ ಕಾಲೇಜ್. ಸೊ ಇದೊಂದು ಈ ಕಾಲೇಜಿಗೆ ಇನ್ನೊಂದು ಹೆಸರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ. ನಾನು ಬರಿತೇನೆ ಎಕ್ಸಾಕ್ಟ್ ಆಗಿ ಹೆಸರು. ಸೊ ಬೋತ್ ಆಫ್ ದಿಸ್ ಆರ್ ಒನ್ ಆ್ಯಂಡ್ ದ ಸೇಮ್. ಅಟಲ್ ಬಿಹಾರಿ ವಾಜಪೇಯಿ ಅಂತೇನೋ ಹಾಕ್ತಾರೆ. ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ವಿಚ್ ಇಸ್ ಸಿಚುವೇಟೆಡ್ ಇನ್ ಬ್ಯಾಂಗ್ಳೂರ್. ಓಕೆ, so this is another college that you can go for. exact ಹೆಸರನ್ನ ಬರಿತೇನೆ ನಾನು. ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಲೇಡಿ ಕರ್ಜನ್ ರೋಡ್ ಹತ್ರ ಸಿಚುವೇಟೆಡ್ ಆಗಿದೆ. ಅದಕ್ಕೆ ಈ ಕಾಲೇಜಿಗೆ ಇನ್ನೊಂದು ಹೆಸರು ಲೇಡಿ ಕರ್ಜನ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಇದು ಇರೋವಂಥದ್ದು ಬ್ಯಾಂಗ್ಳೂರಲ್ಲಿ. ಓಕೆ, ದಿಸ್ ಇಸ್ ಆಲ್ಸೋ ಅ ಗೌರ್ಮೆಂಟ್ ಕಾಲೇಜ್. ಇನ್ನೊಂದು ಹೆಸರು ಇದಕ್ಕೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ನೀವು ಮುಂಚಿನ ಬೇರೆ ನೀವು ನಿಮ್ಮ ಸೀನಿಯರ್ಸ್ ಹತ್ರ ಎಲ್ಲ ಕೇಳಿದ್ರೆ ದೇ ಮೈಟ್ ನಾಟ್ ಐ ಮೀನ್ ಇಫ್ ದೇ ಆರ್ ಕ್ವೈಟ್ ಓಲ್ಡ್ ಸೀನಿಯರ್ಸ್, ಮೇ ಬಿ ಈಗ ಒಂದು 4th 6th ಇಯರ್ ಎಲ್ಲಾದರೂ ಇದ್ದರೆ, ಸೊ ಅವರ ಟೈಮಲ್ಲಿ ದಿಸ್ ವಾಸ್ ನಾಟ್ ಅ ವೆರಿ ಗುಡ್ ಕಾಲೇಜ್. ಆದರೆ ಈಗೀಗ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಅ ಬೆಟರ್ ಕಾಲೇಜ್. ಪೀಪಲ್ ಕೀಪ್ ಇಟ್ ಈಕ್ವಲಿ ಟು ಕಿಮ್ಸ್ ಹುಬ್ಳಿ. ಇನ್ ದ ಥರ್ಡ್ ಪೊಸಿಷನ್ ಯು ಕ್ಯಾನ್ ಕೀಪ್, ನಿಮ್ಮ ಪ್ರಯಾರಿಟಿ ಲಿಸ್ಟಲ್ಲಿ ಥರ್ಡ್ ಪೊಸಿಷನಲ್ಲಿ ಈ ಕಾಲೇಜನ್ನು ಇಡ್ಬೋದು. ದ ಮೇನ್ ರೀಸನ್ ಇಸ್ ಬಿಕಾಸ್ ಇಟ್ ಇಸ್ ಸಿಚುವೇಟೆಡ್ ಇನ್ ಬ್ಯಾಂಗ್ಳೂರ್. ಸೊ ಬೆಂಗಳೂರಲ್ಲಿರೋ ಕಾರಣ, ಸೆಂಟರ್ ಆಫ್ ಸಿಟಿಯಲ್ಲಿರೋ ಕಾರಣ, ಇದೊಂದು ಗೌರ್ಮೆಂಟ್ ಕಾಲೇಜ್ ಆಗಿರೋ ಕಾರಣ, ಈ ಗೌರ್ಮೆಂಟ್ ಕಾಲೇಜ್ನ ಜೊತೆಗೆ ಏನು ಹೇಳುವಂಥದ್ದು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಕನೆಕ್ಟೆಡ್ ಆಗಿರೋ ಕಾರಣ, ಪೇಷಂಟ್ ಇನ್ಫ್ಲೋ ಜಾಸ್ತಿ ಇರೋ ಕಾರಣ, ದಿಸ್ ಇಸ್ ಕೆಪ್ಟ್ ಇನ್ ದ ಪೊಸಿಷನ್ ಈಕ್ವಲ್ ಟು ಕಿಮ್ಸ್ ಹುಬ್ಳಿ. ಓಕೆ, ಸೊ ಕಾಲೇಜ್ ಫೀಸ್ ಸಹ ನೋಡಿ ವೆರಿ ರೀಸನೇಬಲ್, 70,000 rupees ಫಾರ್ ಫಸ್ಟ್ ಇಯರ್. ನಂತರ 54,000 ಆಗುತ್ತೆ ಫೀಸು. ಸೊ ದಟ್ ಈಸ್ ಅಬೌಟ್ ಬೌರಿಂಗ್ ಆ್ಯಂಡ್ ಲೇಡಿ ಕರ್ಜನ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ನೆಕ್ಸ್ಟ್, ಈಗ ಅಪ್ಕಮಿಂಗ್ ಕಾಲೇಜಸ್ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ತುಂಬ ಬರುತ್ತೆ. ಸೊ ದಿಸ್ ಆಲ್ ಡಿಪೆಂಡೆಂಟ್ ಆನ್ ವೇರ್ ಯು ಆರ್ ಲಿವಿಂಗ್. ನೋಡಿ, ಕರ್ನಾಟಕದ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಯಾವುದು ಕೇಳಿದ್ರೆ ಕರೆಕ್ಟಾಗಿ ಟಾಪಲ್ಲಿ ಇಡಬೇಕಾದಂತಹ ಕಾಲೇಜ್ 3ರಿಂದ 4 BMCRI, MMCRI, ಕಿಮ್ಸ್ ಹುಬ್ಳಿ, ಮೇ ಬಿ ಶ್ರೀ ಅಟಲ್ ಬಿಹಾರಿ ಮೆಡಿಕಲ್ ಕಾಲೇಜ್ ಏನಿದೆ ಬೆಂಗಳೂರಲ್ಲಿ ಅದು. ಇನ್ನಿನ್ನು ನಾನು ಹೇಳುವಂತಹ ಕಾಲೇಜ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಪ್ಲೇಸ್ ದ್ಯಾಟ್ ಯು ಆರ್ ಲಿವಿಂಗ್. ಸೊ ನೀವು ಶಿವಮೊಗ್ಗದ ಸ್ಟೂಡೆಂಟ್ಸ್ ಆಗಿದ್ರೆ ಪ್ಲೀಸ್ ಗೋ ಫಾರ್ ದಿಸ್ ಕಾಲೇಜ್ ಓನ್ಲಿ. ಡೋಂಟ್ ಚೂಸ್ ಫಾರ್ ಸಮ್ ಕಲಬುರ್ಗಿ ಕಾಲೇಜ್. ಯಾಕಂದರೆ ನಿಮಗೆ ಇಲ್ಲಿ ಇರುವಂತಹ ಜನರ ಕಲ್ಚರ್ ಗೊತ್ತು, ಅವರ ಲ್ಯಾಂಗ್ವೇಜ್ ಗೊತ್ತು, ಅವರ ನಾಡಿ ಮಿಡಿತ ಗೊತ್ತು. ಸೊ ದಟ್ ಇಸ್ ವೈ ಯು ಕ್ಯಾನ್ ಗೋ ಫಾರ್ ದಿಸ್ ಕಾಲೇಜ್ ಇಫ್ ಯು ಆರ್ ಬಿಲಾಂಗಿಂಗ್ ಟು ಶಿವಮೊಗ್ಗ. ಓಕೆ, ಸೊ ಇನ್ ದ್ಯಾಟ್ ರೀಜನ್ ದಿಸ್ ಇಸ್ ದ ಬೆಸ್ಟ್ ಕಾಲೇಜ್. ಸೊ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಅಥವಾ ನೀವು ಈ ಕಾಲೇಜಿಗೆ ಈ ಶಿವಮೊಗ್ಗಕ್ಕೆ ಹೋಗ್ಲಿಕ್ಕೆ ರೆಡಿ ಇದ್ರೆ ನೀವು
ಅದು ನಿಮಗೆ ಹತ್ರ ಆಗ್ತಿದ್ರೆ ದೆನ್ ಯು ಹ್ಯಾವ್ ಟು ಗೋ ಫಾರ್ ದಿಸ್ ಕಾಲೇಜ್. ಕಾಲೇಜ್ ಫೀಸ್ 59,850. ಓಕೆ, ಫೀಸ್ ಎಲ್ಲ ಐ ಡೋಂಟ್ ಥಿಂಕ್ ಸೊ ಅಷ್ಟೊಂದು ಜಾಸ್ತಿ ಇರೋ ಚಾನ್ಸಸ್ ಕಮ್ಮಿ, ಯಾಕಂದರೆ ಸ್ವಲ್ಪ ಅದು ಇಂಟೀರಿಯರ್ ಆಗುತ್ತೆ ಅಲ್ವಾ. ಇಟ್ ಇಸ್ ನಾಟ್ ಪ್ರಾಪರ್ ಸಿಟಿ. ಮಂಗಳೂರೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಸಿಟಿ. ಕೂರ್ಗೂ ಸಹ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು, ಸ್ವಲ್ಪ ಟೂರಿಸ್ಟ್ ಪ್ಲೇಸ್ ಆಗಿರೋ ಕಾರಣ ಅಲ್ವಾ. ಶಿವಮೊಗ್ಗ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಲ್ಲ. ಓಕೆ, ಸೊ ಯು ಆಲ್ಸೋ ಹ್ಯಾವ್ ಟು ಸಿ ದ ಎಕ್ಸ್ಪೆನ್ಸ್ ಅಪಾರ್ಟ್ ಫ್ರಮ್ ದ ಕಾಲೇಜ್ ಫೀಸ್, ಹಾಸ್ಟೆಲ್ ಫೀಸು, PG ಫೀಸು ಎಷ್ಟಿರುತ್ತೆ ಅಂತೆಲ್ಲ ಯು ಹ್ಯಾವ್ ಟು ಸಿ ಆ್ಯಂಡ್ ಹ್ಯಾವ್ ಟು ಚೂಸ್ ಅಕಾರ್ಡಿಂಗ್ಲಿ. ನೆಕ್ಸ್ಟ್ ಪ್ರಯಾರಿಟಿ ಲಿಸ್ಟಲ್ಲಿ ಇಡ್ಬೋದಾದಂಥ ಕಾಲೇಜ್, ಅಗೇನ್ ದಿಸ್ ಇಸ್ ಬೆಸ್ಟ್ ಇನ್ ದ ರೀಜನ್. ನೀವು ಮಂಡ್ಯ ಅಥವಾ ಮಂಡ್ಯದ ಹತ್ತಿರ ಎಲ್ಲಾದರೂ ನೀವು ಇರೋ ಸ್ಟೂಡೆಂಟ್ ಆಗಿದ್ರೆ, ಮೇ ಬಿ ನಿಮಗೆ MMCRE ಸಿಗ್ತಾ ಇಲ್ಲ ಅಂತಂದರೆ, ಮೈಸೂರಿನವರು MMCRE ಸಿಗ್ತಾ ಇಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಮೆಡಿಕಲ್ ಸೈನ್ಸ್. ಫೀಸ್ ಬಂದ್ಬಿಟ್ಟು 59,850, ಬೆಸ್ಟ್ ಇನ್ ದ ರೀಜನ್. ಆ್ಯಂಡ್ ಇಫ್ ಯು ಆರ್ ಬಿಲಾಂಗಿಂಗ್ ಟು ಮಂಡ್ಯ ರೀಜನ್, ಮಂಡ್ಯದ ಭಾಷೆ ಎಲ್ಲ ನಿಮಗೆ ಗೊತ್ತು, ಅವರ ಜನರ ಕಲ್ಚರು, ಅವ್ರು ಇರೋ ಲೈಫ್ ಸ್ಟೈಲ್ ಎಲ್ಲ ಗೊತ್ತು ಅಂತಂದರೆ ಪ್ಲೀಸ್ ಬಿ ಹಿಯರ್ ಆ್ಯಂಡ್ ಗೋ ಫಾರ್ ದಿಸ್ ಕಾಲೇಜ್. ಯಾಕಂದರೆ ಯು ಕ್ಯಾನ್ ಲರ್ನ್ ಮೋರ್. ಸೊ ಈಗ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಹೇಗಂದರೆ ಯು ಕ್ಯಾನ್ ಸ್ಟಡಿ ಫ್ರಮ್ ಎನಿ ಪಾರ್ಟ್ ಆಫ್ ಇಂಡಿಯಾ ಅಲ್ವಾ. ಯಾಕಂದರೆ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ, ಆ ಕಾಲೇಜಲ್ಲಿ ಕಲ್ತ ಮೇಲೆ ಕ್ಯಾಂಪಸ್ ಸೆಲೆಕ್ಷನಿಗೆ ಬರ್ತಾರೆ, ಯು ಆರ್ ಏಬಲ್ ಟು ಗೆಟ್ ಇನ್ ಟು ದ ಕಂಪನೀಸ್. ಆದರೆ ಈ ನಮ್ಮ ಮೆಡಿಸಿನ್ ಫೀಲ್ಡ್ ಹೇಗಂದರೆ ಒಂಥರ ಸ್ಟಾರ್ಟಪ್ ಥರ, ಯು ಆರ್ ಯುವರ್ ಓನ್ ಆಂಟ್ರಪ್ರಿನರ್. ಅದರ ಜೊತೆಗೆ ಇದೊಂಥರ ಸಮಾಜ ಸೇವೆ ಥರ ಅಲ್ವಾ. ಸೊ ಟು ಬಿ ಅ ವೆರಿ ಗುಡ್ ಡಾಕ್ಟರ್ ಯು ಶುಡ್ ನೋ ಯುವರ್ ಪೇಷಂಟ್ಸ್. ಸೊ ವೆನ್ ಐ ಸೇ ಯು ಶುಡ್ ನೋ ಯುವರ್ ಪೇಷಂಟ್, ಡೆಫಿನೆಟ್ಲಿ ಯು ಶುಡ್ ನೋ ದ ಲ್ಯಾಂಗ್ವೇಜ್ ಅಲ್ವಾ. ಸೊ ಮೇ ಬಿ ಮಂಗಳೂರಿನವರಿಗೆ ಮಂಡ್ಯದಲ್ಲಿ ಕಷ್ಟ ಆಗ್ಬೋದು, ಯಾಕಂದರೆ ಅವ್ರ ಭಾಷೆ ರೂಡ್ನೆಸ್ ಎಲ್ಲ ಸ್ವಲ್ಪ ಜಾಸ್ತಿ ಕಂಪೇರ್ ಟು ಮಂಗಳೂರು. ಸೊ ನಿಮಗೆ ಇಷ್ಟ ಆಗಲಿಕ್ಕಿಲ್ಲ. ಸೊ ನಿಮಗೆ ಪೇಷಂಟ್ಸ್ ಇಷ್ಟ ಆಗಲಿಲ್ಲ ಅಂದರೆ ಪೇಷಂಟ್ಸಿಗೂ ನೀವು ಇಷ್ಟ ಆಗೋದಿಲ್ಲ. ಸೊ ಯು ಕಾಂಟ್ ಬಿ ಅ ಗುಡ್ ಡಾಕ್ಟರ್ ಆ್ಯಂಡ್ ಯು ಕಾಂಟ್ ಲರ್ನ್ ಮೋರ್. ಸೊ ಐ ಆಮ್ ಟಾಕಿಂಗ್ ವಿತ್ ರೆಸ್ಪೆಕ್ಟ್ ಟು ದೀಸ್ ಥಿಂಗ್ಸ್. ಸೊ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಯು ಕ್ಯಾನ್ ಕೀಪ್ ಇಟ್ ಇನ್ ಯೋರ್ ಪ್ರಯಾರಿಟಿ ಲಿಸ್ಟ್ ಕಮಿಂಗ್ ಟು. ದೆನ್ ದ ನೆಕ್ಸ್ಟ್ ಇಸ್ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಫೀಸ್ 67,000 rupees ಪರ್ ಇಯರ್. ಫಸ್ಟ್ ಇಯರ್ ಅಥವಾ ಪರ್ ಇಯರ್ಗೆ ಇಷ್ಟು ಪೇ ಮಾಡಬೇಕಾಗುತ್ತೆ. ಅಗೇನ್ ದಿಸ್ ಇಸ್ ಬೆಸ್ಟ್ ಇನ್ ರೀಜಿಯನ್. ಆ್ಯಂಡ್ ದೆನ್ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಇದರ ಫೀಸು 65,780. ಅಗೇನ್ ಇಫ್ ಯು ಆರ್ ಬಿಲಾಂಗಿಂಗ್ ಟು ದಿಸ್ ರೀಜನ್, ಬೆಳಗಾವಿಯ ಭಾಷೆ ಎಲ್ಲ ಗೊತ್ತಿದೆ ನಿಮಗೆ, ನೀವು ಅಲ್ಲೇ ಇರೋರು ಅಂತಂದರೆ ಪ್ಲೀಸ್ ಗೋ ಫಾರ್ ದಿಸ್, ಚೂಸ್ ದಿಸ್ ಪರ್ಟಿಕ್ಯುಲರ್ ಕಾಲೇಜ್. ನೆಕ್ಸ್ಟ್ ನಾವು ಬೇರೆ ಕಾಲೇಜಸ್ನ ಲಿಸ್ಟನ್ನು ಹೇಳಿದ್ದೇನೆ. ಮಂಡ್ಯ ಆಲ್ರೆಡಿ ಆಯಿತು ಅಲ್ವಾ, ದಿಸ್ ಇಸ್ ಆಲ್ರೆಡಿ ಡನ್. ಸೊ ದೆನ್ ಯು ಕ್ಯಾನ್ ಚೂಸ್ ವಿಜಯನಗರ MMS, IMS, ಇದೆಲ್ಲ ಆಯಿತು. ದಿಸ್ ಆಲ್ ಆರ್ ಡನ್. ಹಾಂ, ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಸೊ ಇದನ್ನು ನಾವು ಯಾಕೆ ಆಫ್ಟರ್ ಕಪಲ್ ಆಫ್ ಕಾಲೇಜಸ್ ವಿ ಹ್ಯಾವ್ ಕೆಪ್ಟ್ ವಿಜಯನಗರ IMS ಅಂದರೆ, ಬಿಕಾಸ್ ದೇ ಸಿ ಇನ್ಫ್ರಾಸ್ಟ್ರಕ್ಚರ್ ಇಸ್ ನಾಟ್ too good. So that is why we haven't kept it along with the Mandya, Hasan, Shivamogga, Belgaum. Okay, so there is ashtondenu problem alla, adru compared to other infrastructure is not so well. Adru saha please check by yourself, check ಮಾಡಿ, connect to the students who are actually studying in this college. ಅವ್ರ ಹತ್ರ ಕೇಳಿ, ಅವ್ರ ಹತ್ರ ಕನೆಕ್ಟ್ ಆಗಿ. ಬರೀ ಈ ಕಾಲೇಜೆಲ್ಲ, ಯಾವುದೇ ಕಾಲೇಜಿಗೆ ಹೋಗೋ ಮುಂಚೆನೂ ನೀವು ಆ ಕಾಲೇಜ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾವಾಗ ಎಸ್ಟಾಬ್ಲಿಷ್ ಆಗಿದೆ, ಎಷ್ಟು ಪೇಷಂಟ್ಸ್ ಇನ್ಫ್ಲೋ, ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಇದೆಯಾ, ಫೀಸ್ ಎಷ್ಟಾಗುತ್ತೆ, ಅಪಾರ್ಟ್ ಫ್ರಮ್ ದ ಕಾಲೇಜ್ ಫೀಸ್ ಬೇರೆ ಖರ್ಚೆಲ್ಲ ಎಷ್ಟು ಅಂತೆಲ್ಲ ನೀವು ನೋಡಬೇಕು. ಸೊ ಆಫ್ಟರ್ ದ್ಯಾಟ್ ಯು ಕ್ಯಾನ್ ಚೂಸ್ ಜಿಮ್ಸ್, ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ದೆನ್ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಬಿಮ್ಸ್ ಅಂತ ಕರಿತೀವಿ, ರಿಮ್ಸ್ ಅಂತ ಕರಿತೀವಿ, ರಾಯಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ದಿಸ್ ಆಲ್ ಯು ಕ್ಯಾನ್ ಕೀಪ್ ಇನ್ ಯೋರ್ ಪ್ರಯಾರಿಟಿ ಲಿಸ್ಟ್ ಅಲ್ವಾ. ಆ್ಯಂಡ್ ದೆನ್ ವಿ ಹ್ಯಾವ್ ಗಾಟ್ ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಕೊಡಗು ಕಿಮ್ಸ್ ಅಂತ ಕರಿತೀವಿ, ಇನ್ನೊಂದು ಕೊಯಿಮ್ಸ್ ಅಂತ ಕರಿತೀವಿ, ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ನನ್ನ ತಮ್ಮ ಇಲ್ಲೇ ಕಲಿತಾ ಇರೋವಂಥದ್ದೀಗ. ಓಕೆ, ಯಾರಿಗಾದ್ರೂ ಬೇಕು ಅಂತಂದರೆ ಕಟ್ ಆಫ್ ಇಸ್ more than 650. So more than 650 you have to score in NEET exam. Okay, by the way he has entered around like 580. So ಆ ಸ್ಕೋರ್ ಏನೋ ಬಂದಿತ್ತು ಅವನಿಗೆ. ಸೊ ಬಿಫೋರ್ 3-4 years.
ಇನ್ನೊಂದು ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಚಾಮರಾಜನಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ನಾವು ಈ 2 ಕಾಲೇಜನ್ನು ನಾನು ಲಾಸ್ಟಿಗೆ ಇಟ್ಟಿದ್ದೇನೆ. ಯಾಕೆ ಅಂತ ಹೇಳ್ತೇನೆ. ಇಟ್ ಇಸ್ ನಾಟ್ ಲೈಕ್ ದೀಸ್ 2 ಕಾಲೇಜಸ್ ಆರ್ ನಾಟ್ ಗುಡ್, ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆದಿಲ್ಲ, ನೋ, ಎವ್ರಿಥಿಂಗ್ ಇಸ್ ಗುಡ್. ಬಟ್ ವೈ ಡಿಡ್ ಐ ಕೀಪ್ ದೀಸ್ 2 ಕಾಲೇಜಸ್ ಎಟ್ ದಿ ಎಂಡ್? ESIC ಬ್ಯಾಂಗ್ಳೂರ್, ESIC ಗುಲ್ಬರ್ಗ. ಯಾಕಂದ್ರೆ ಇಲ್ಲಿ ಬಾಂಡ್ ಇದೆ. ಐ ಗೆಸ್ ದ ಬಾಂಡ್ ಇಸ್ ಆಫ್ ಸಮ್ 3 years. ಐ ಹ್ಯಾವ್ ಟು ಚೆಕ್ ಇಟ್ ಅಗೈನ್. ಈ ವರ್ಷದ್ದು ನನಗೆ ಏನು ಅಂತ ಅಪ್ಡೇಟ್ ಸಿಗಲಿಲ್ಲ. 2 ವರ್ಷದ ಹಿಂದಿನ ಬಾಂಡ್ ಇದು. ಸೊ 3 yearsನ ಬಾಂಡನ್ನು ನಿಮ್ಮ ಕೈಲಿ ಸೈನ್ ಮಾಡಿಸ್ತಾರೆ. ಇಫ್ ಯು ಆರ್ ನಾಟ್ ಸರ್ವಿಂಗ್ ದಿಸ್ ಬಾಂಡ್, ಯು ಹ್ಯಾವ್ ಟು ಪೇ ಅರೌಂಡ್ 5 lakh. ಓಕೆ, ಸೊ ಈ ಬಾಂಡಿಂದಾಗಿ ನಾನು ಐ ಹ್ಯಾವ್ ಕೆಪ್ಟ್ ಇಟ್ ಎಟ್ ದ ಲಾಸ್ಟ್. ಓಕೆ, ESIC ಬ್ಯಾಂಗ್ಳೂರ್, ESIC ಗುಲ್ಬರ್ಗ. ESIC ಅಂತ ಹೇಳುವಂತಹ ಕಾಲೇಜಸ್ ಅಕ್ರಾಸ್ ಇಂಡಿಯಾ ಇದೆ. ಎಲ್ಲ ಕಡೆ ರೂಲ್ಸ್ ಸೇಮೇ, ಬಾಂಡ್ ಇರುತ್ತೆ. ಬಾಂಡ್ ಅಂದ್ರೇನು, ನೀವು ಗೌರ್ಮೆಂಟಿಗೆ ಅಥವಾ ಅವ್ರು ಹೇಳಿದ್ದು ಏನು ಗೌರ್ಮೆಂಟ್ ಅಥವಾ ರೂರಲ್ಲ ಸರ್ವಿಸ್ ಮಾಡಬೇಕಾಗುತ್ತೆ, ಅಷ್ಟೊಂದು ಅವಶ್ಯ. ಸೊ ಆ ಟೈಮಲ್ಲಿ ನೀವು ಜಾಬ್ ಎಲ್ಲ ಮಾಡೋ ಹಾಗಿಲ್ಲ. ಮೇ ಬಿ ಯು ಕ್ಯಾನ್ ಸ್ಟಡಿ ಫಾರ್ PG, ಐ ಆಮ್ ನಾಟ್ ವೆರಿ ಶೋರ್ ಅಬೌಟ್ ಇಟ್. ಸೊ ಆ ರೀಸನಿಗೋಸ್ಕರ ನಾನು ಲಾಸ್ಟಿಗೆ ಇಟ್ಟಿರುವಂಥದ್ದು. ಸೊ ದಿಸ್ ಇಸ್ ಮೈ ಪ್ರಯಾರಿಟಿ ಲಿಸ್ಟ್. ಸೊ ಬೇಸ್ಡ್ ಅಪಾನ್ ವಾಟ್ ಐ ಹ್ಯಾವ್ ಗಿವನ್ ದಿಸ್ ಪ್ರಯಾರಿಟಿ ಲಿಸ್ಟ್, definitely based upon all the criteria which I just mentioned in the beginning of this video. So I hope this video is helpful. Let's meet in the next class, next video. Until then, bye bye.